ಎಲ್ಲರಿಗೂ ನಮಸ್ಕಾರಗಳು. ಮಾತಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಸಾಮಾನ್ಯವಾಗಿ ಹಿರಿಯರು ಒಂದು ಗಾದೆ ಮಾತು ಹೇಳ್ತಾರೆ, ಹಾಲು ಕುಡಿದ ಮಕ್ಕಳೇ ದಕ್ಕೋದಿಲ್ಲ, ಇನ್ನು ವಿಷ ಕುಡಿದ ಮಕ್ಕಳು ದಕ್ತಾರಾ ಅಂತ ಕೆಲವೊಂದು ಸಂದರ್ಭದಲ್ಲಿ ಈ ಗಾದೆಯನ್ನ ಬಳಸ್ತಾರೆ. ಅದೇ ರೀತಿ ನೀವು ಬಸವಣ್ಣನವರ ಒಂದು ವಚನದಲ್ಲಿ ನೆಲ ಹತ್ತಿ ಉರಿದೊಡೆ ನಿಲ್ಲಬಹುದಲ್ಲದೆ ಧರೆಯತ್ತಿ ಉರಿದೊಡೆ ನಿಲ್ಲಬಹುದೇ ಅಂತ ಹೇಳ್ತಾರೆ. ಅದರ ಕಂಟಿನ್ಯೂಯೇಷನ್ನು ತಾಯ ಹಾಲೆ ಮೊಲೆ ಹಾಲೆ ನಂಜಾಗಿ ಕೊಲುಬಡೆ ಇನ್ಯಾರಿಗೆ ದೂರುವನಯ್ಯ ಕುಡಲ ಸಂಗಮ ದೇವ ಅಂತಾರೆ. ಅಂದ್ರೆ ತಾಯಿಯ ಹಾಲೆ ವಿಷ ಆದ್ರೆ ನಾನು ಇನ್ಯಾರ ಹತ್ರ ಹೋಗಿ ನನ್ನ ಕಾಪಾಡು ಅಂತ ಕೇಳಕ್ಕಾಗುತ್ತೆ. ಅದು ಎಕ್ಸ್ಟ್ರೀಮ್ ಕಂಡೀಷನ್. ಧರೆ ಹತ್ತಿ ಉರಿದೊಡೆ ನಾವು ನಿಲ್ಲಕ್ಕೆ ಹೇಗಾಗೋದಿಲ್ವೋ, ತಾಯಿಯ ಹಾಲು ವಿಷ ಆದ್ರೆ ಇನ್ನೇನು ಆಲ್ಟರ್ನೇಟ್ ಇಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಅದನ್ನ ಹೇಳ್ತಾರೆ. ಹಾಗಾದ್ರೆ ತಾಯಿಯ ಹಾಲು ವಿಷ ಆಗುತ್ತಾ ಅನ್ನುವುದನ್ನ ನಾವು ಪ್ರಶ್ನೆ ಮಾಡಿದ್ರೆ ಅವರ ವಚನದ ಪ್ರಕಾರ ತಾಯಿಯ ಹಾಲು ವಿಷವಾಗುವ ಸಂಭವವಿದೆ. ಅಂದ್ರೆ ಇದು ಒಂದು ಆನುವಂಶೀಯ ಕಾಯಿಲೆ. ತಾಯಿಯ ಹಾಲೇ ಮಗುವಿಗೆ ವಿಷವಾಗುವುದು ಒಂದು ಆನುವಂಶೀಯ ಕಾಯಿಲೆ. ಅದನ್ನ ನಾವು ಗ್ಯಾಲೆಕ್ಟೋಸೀಮಿಯಾ ಅಂತ ಕರೀತೀವಿ. ಆನುವಂಶೀಯ ಕಾಯಿಲೆಯಲ್ಲಿ ಒಂದು ವಿಧ. ಇದು ಸಿಂಗಲ್ ಜೀನ್ ಡಿಸಾರ್ಡರ್ ಅಥವಾ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ಇದನ್ನ ನಾವು ಕರಿತೀವಿ. ಅಂದರೆ ನಮ್ಮ ದೇಹದಲ್ಲಿ 30,000 ಜೀನ್ಗಳಿದ್ರೆ ಒಂದು ಜೀನಿನಲ್ಲಿ ಯಾವುದೋ ಒಂದು ಕೊರತೆ ಉಂಟಾಗುತ್ತೆ, ಮ್ಯೂಟೇಷನ್ ರೂಪಾಂತರ ಆಗುತ್ತೆ. ಆ ಮ್ಯೂಟೇಷನ್ ಆಗಿರೋದ್ರಿಂದ ಒಂದು ಕಾಲ್ಟ್ ಅನ್ನುವ ಒಂದು ಎನ್ಸೈಮ್ ಬಿಡುಗಡೆ ಆಗೋದಿಲ್ಲ. ಅಂತ ಸಂದರ್ಭದಲ್ಲಿ ಅಂತ ಶಿಶುಗಳು ತಾಯಿಯ ಹಾಲನ್ನು ಕುಡಿದ್ರೆ ತಕ್ಷಣ ಅವರಿಗೆ ನಾನಾ ರೀತಿಯ ತೊಂದರೆಗಳು ಉಂಟಾಗಿ ಮರಣ ಸಂಭವಿಸುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ಗ್ಯಾಲೆಕ್ಟೋಸೀಮಿಯಾ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇದೊಂದು ಆನುವಂಶೀಯ ಕಾಯಿಲೆ. ಇದನ್ನ ನಾವು ಸಿಂಗಲ್ ಜೀನ್ ಡಿಸಾರ್ಡರ್ ಅಥವಾ ಮೆಂಡೇಲಿಯನ್ ಡಿಸಾರ್ಡರ್ ಅಂತ ಕರಿತೀವಿ. ಕಾರಣ ಏನಂತಂದ್ರೆ ಈ ಕಾಯಿಲೆ ಬರಬೇಕಾದ್ರೆ ಒಂದು ಜೀನಿನಲ್ಲಿ ರೂಪಾಂತರ ಆಗಿರಂತೆ. ಆದ್ರೆ ಇದರ ನಾವು ಟ್ರಾನ್ಸ್ಮಿಷನ್ ಜನರೇಷನ್ ಟು ಜನರೇಷನ್, ಇದು ಆನುವಂಶೀಯ ಕಾಯಿಲೆ ತಲತಲಾಂತರದಿಂದ ಬರೋದು, ಹಿಂದಿನ ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಬರುವಂಥದ್ದು. ಇದು ಯಾವ ರೀತಿ ಬರುತ್ತೆ ಅಂದ್ರೆ ಆಟೋಸೋಮಲ್ ರಿಸೆಸಿವ್ ಟ್ರಾನ್ಸ್ಮಿಷನ್ ಅಂತ ಕರಿತೀವಿ. ಅಂದರೆ ಈ ಕಾಯಿಲೆ ಬರಬೇಕಾದ್ರೆ ತಾಯಿಯಲ್ಲೂ ಒಂದು ಮ್ಯೂಟೇಷನ್ ಆಗಿರ್ಬೇಕು, ತಂದೆಯಲ್ಲೂ ಒಂದು ಮ್ಯೂಟೇಷನ್ ಆಗಿರ್ಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಯಾವುದೇ ಒಂದು ಜೀನ್ದು 2 ಕಾಪಿ ಇರುತ್ತೆ. ಅದನ್ನು ಅಲೀಲ್ ಅಂತ ಕರಿತೀವಿ ನಾವು. ತಂದೆಯಲ್ಲಿ ಇರುವ ಒಂದು ನಕಲಿನಲ್ಲಿ ಮ್ಯೂಟೇಷನ್ ಆಗಿದೆ, ಆದರೆ ನಾರ್ಮಲ್ ಆಗಿದ್ದಾರೆ, ಅವರು ನೋಡಕ್ಕೆ ಚೆನ್ನಾಗಿದ್ದಾರೆ. ತಾಯಿಯಲ್ಲಿ ಒಂದು ಅಲೀಲಲ್ಲಿ ಒಂದು ಮ್ಯೂಟೇಷನ್ ಆಗಿದೆ, ನೋಡಕ್ಕೆ ಅವರು ಚೆನ್ನಾಗಿದ್ದಾರೆ, ಅವರು ಹಾಲು ಕುಡಿತಾರೆ, ಇರೋ ತೊಂದರೆ ಆಗಲ್ಲ. ಏಕೆಂದರೆ ಒಂದೊಂದು ಜೀನಿನಲ್ಲಿ ಮ್ಯೂಟೇಷನ್ ಆಗಿರೋದು. ಅದು 2 ಸೇರಿದಾಗ ಮಕ್ಕಳಲ್ಲಿ 2 ನಕಲಿನಲ್ಲಿ ಅದು ಒಂದು ತೊಂದರೆ ಉಂಟಾದಾಗ ಅದರ ಮ್ಯೂಟೇಷನ್ ಆಗಿರೋದ್ರಿಂದ ಈ ಒಂದು ಗಾಲ್ಟ್ ಅನ್ನುವ ಒಂದು ಎನ್ಸೈಮ್ ಬಿಡುಗಡೆ ಆಗೋದಿಲ್ಲ. ಇದು ಬಿಡುಗಡೆ ಆಗ್ತಿದ್ರೇನು ಅಂತಂದಾಗ ಗ್ಯಾಲೆಕ್ಟೋಸ್ ಬೇಸ್ಡ್ ಯಾವುದೇ ರೀತಿಯ ಗ್ಯಾಲೆಕ್ಟೋಸ್ ಒಂದು ಸಕ್ಕರೆಯನ್ನು ಹೊಂದಿರುವಂತಹ ಈ ಕಾರ್ಬೋಹೈಡ್ರೇಟ್ ಅಲ್ಲಿ ನಾವು ಸಕ್ಕರೆ ಗ್ಯಾಲೆಕ್ಟೋಸು, ಲ್ಯಾಕ್ಟೋಸು, ಗ್ಲೂಕೋಸು, ಫ್ರಕ್ಟೋಸ್ ಎಲ್ಲ ಬೇರೆ ಬೇರೆ ರೀತಿಯ ಸಕ್ಕರೆಗಳು. ಈ ಗ್ಯಾಲೆಕ್ಟೋಸ್ ಆ ಮಕ್ಕಳು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಉದಾಹರಣೆಗೆ ಗ್ಯಾಲೆಕ್ಟೋಸು ಸ್ವಲ್ಪ ಪ್ರಮಾಣದಲ್ಲಿ ದೇಹದಲ್ಲಿ ಬಿಡುಗಡೆ ಆಗುತ್ತೆ, ಮತ್ತು ಹೆಚ್ಚಿನ ಪ್ರಮಾಣದ ಗ್ಯಾಲೆಕ್ಟೋಸ್ ಅನ್ನ ನಾವು ಲ್ಯಾಕ್ಟೋಸ್ ಮುಖಾಂತರ ತಗೊಂತೀವಿ. ಅಂದ್ರೆ ಎಲ್ಲ ಆ ಹಾಲಿನಿಂದ ಕುಡಿದ ಒಂದು ಹೈನೋ ಪದಾರ್ಥಗಳು ಅನ್ಬೋದು. ಅದು ಹಾಲಾಗ್ಬೋದು, ಮೊಸರು, ಮಜ್ಜಿಗೆ, ಐಸ್ ಕ್ರೀಮು, ಮತ್ತೆ ಬೆಣ್ಣೆ, ಗಿಣ್ಣು, ಈ ಥರದ್ದು ಹಾಲಿನಿಂದ ಏನೇನೋ ತಯಾರು ಮಾಡಿರ್ತೀವಿ ಅದರಲ್ಲೆಲ್ಲ ಲ್ಯಾಕ್ಟೋಸ್ ಇರುತ್ತೆ. ಈ ಲ್ಯಾಕ್ಟೇಸ್ ಮುಖಾಂತರ ಈ ಲ್ಯಾಕ್ಟೋಸ್ ಏನಾಗುತ್ತೆ, ಗ್ಲೂಕೋಸ್ ಮತ್ತೆ ಗ್ಯಾಲೆಕ್ಟೋಸ್ ಆಗಿ ವಿಭಜನೆ ಆಗುತ್ತೆ. ಇದು ಕಾರ್ಬೋಹೈಡ್ರೇಟ್ ಸಣ್ಣ ಸಣ್ಣದಾಗಿ ವಿಭಜನೆಯಾಗಿ ಕೊನೆಗೆ ಅದನ್ನ ನಮ್ಮ ಜೀವಕೋಶಗಳು ತೆಗೆದುಕೋಬೇಕು. ಅದಕ್ಕೆ ಶಕ್ತಿಯನ್ನು ನೀಡುವಂಥದ್ದು ಇದು ಫುಡ್. ಹಾಗಾಗಿ ಈಗ ಲ್ಯಾಕ್ಟೋಸು ಗ್ಲೂಕೋಸ್ ಗ್ಯಾಲೆಕ್ಟೋಸ್ ಆಗಿ ಕನ್ವರ್ಟ್ ಆಯ್ತು. ಗ್ಲೂಕೋಸ್ ಅದನ್ನ ಜೀವಕೋಶಗಳು ಬಳಸ್ಕೊಂಡ್ಬಿಡುತ್ತೆ. ಈ ಗ್ಯಾಲೆಕ್ಟೋಸ್ ಉಳ್ಕೊಂಡಿರೋದು ಪುನಃ ವಿಭಜನೆಯಾಗಿ ಗ್ಲೂಕೋಸ್ ಆಗಬೇಕದು, ಇನ್ನೂ ಸಣ್ಣದಾಗಿ ವಿಭಜನೆಯಾಗಿ ಗ್ಲೂಕೋಸ್ ಆಗಬೇಕು. ಆದರೆ ಇಲ್ಲಿ ಅದನ್ನು ವಿಭಜನೆ ಮಾಡುವಂತ ಗಾಲ್ಟ್ ಅಂತ GALT ಗಾಲ್ಟ್, ಗ್ಲೂಕೋಸ್ 1 ಇರಿಡಿಲ್ ಟ್ರಾನ್ಸ್ಫರೇಸ್ ಅಂತ ನಾವು ಕರಿತೀವಿ. ಆ ಒಂದು ಎನ್ಸೈಮ್ ಆ ಮಕ್ಕಳಲ್ಲಿ ಇಲ್ಲ. ಕಾರಣ ಏನಂತಂದ್ರೆ ಅದನ್ನ ಉತ್ಪಾದನೆ ಮಾಡುವ ಜೀನಿನಲ್ಲಿ ರೂಪಾಂತರ ಆಗಿದೆ. ಹಾಗಾಗಿ ಇಂಥ ಮಕ್ಕಳಲ್ಲಿ ಗಾಲ್ಟ್ ಎನ್ಸೈಮ್ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ಗ್ಯಾಲೆಕ್ಟೋಸು ಗ್ಲೂಕೋಸ್ ಆಗಿ ವಿಭಜನೆ ಹೊಂದೋದಿಲ್ಲ, ಅದು ಟ್ರಾನ್ಸ್ಫರ್ ಆಗೋದಿಲ್ಲ. ಹಾಗಾಗಿ ಈ ಗ್ಯಾಲೆಕ್ಟೋಸ್ ನಮ್ಮ ದೇಹದಲ್ಲಿ ಅವರ ರಕ್ತದಲ್ಲಿರುತ್ತೆ. ಈಗ ಡಯಾಬಿಟಿಕ್ ಪರ್ಸನ್ ನಲ್ಲಿ ಗ್ಲೂಕೋಸ್ ಹೇಗೆ ಅವರ ರಕ್ತದಲ್ಲಿ ಇರುತ್ತೆ, ಏಕೆಂದರೆ ಇನ್ಸುಲಿನ್ ಇನ್ಸಫಿಷಿಯನ್ಸಿ ಇರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ. ಅದೇ ರೀತಿ ರಕ್ತದಲ್ಲಿ ಈ ಗ್ಯಾಲೆಕ್ಟೋಸ್ ಇರುತ್ತೆ.
ಗ್ಯಾಲೆಕ್ಟೋಸು ಈ ರಕ್ತದ ಪರಿಚಲನೆಯಲ್ಲಿ ಎಲ್ಲ ಅಂಗಾಂಗಗಳು ಹೋಗುತ್ತೆ. ಅದರಿಂದ ಮಗುವಿಗೆ ಯಾವ ಮಗು ಈ ಒಂದು ತಾಯಿ ಹಾಲು ಅಥವಾ ತಾಯಿ ಹಾಲು ನಂತರ ಅದು ಬೇರೆ ಒಂದು ಹಸುವಿನ ಹಾಲನ್ನೇ ಕುಡಿಬೋದು. ಆದರೆ ಯಾವುದೇ ಹಾಲಾದರೂ ಆ ಒಂದು ಗ್ಯಾಲೆಕ್ಟೋಸ್ ಆಗ್ಬೋದು, ಗ್ಯಾಲೆಕ್ಟೋಸಿಂದ ಗ್ಲೂಕೋಸ್ ಆಗದ ಕಾರಣ ಅದು ರಕ್ತದಲ್ಲಿರೋದ್ರಿಂದ ಅದು ಕಿಡ್ನಿನ ಹಾಳು ಮಾಡುತ್ತೆ. ಲಿವರ್ ಸಿರೋಸಿಸ್, ಲಿವರ್ ಡ್ಯಾಮೇಜ್ ಆಗುತ್ತೆ. ಇದರ ಜೊತೆಯಲ್ಲಿ ಕ್ಯಾಟರಾಕ್ಟ್, ಕಣ್ಣು ಕಾಣದೇ ಇದ್ದಂಗೆ ಆಗುತ್ತೆ. ಏಕೆಂತಂದ್ರೆ ಅದು ರಕ್ತದಲ್ಲಿ ಜಾಸ್ತಿಯಾಗಿ ಅದೆಲ್ಲ ಎಲ್ಲ ಕಡೆ ಅದು ಬ್ಲಾಕ್ ಮಾಡುತ್ತೆ. ಅದೇ ರೀತಿ ಅದು ಮೆದುಳಿಗೆ ಹೋಗುತ್ತೆ. ಅದು ಕಿಡ್ನಿ ಬ್ಲಡ್ ಬ್ರೈನ್ ಬ್ಯಾರಿಯರ್ ಕ್ರಾಸ್ ಮಾಡಿ, ಏಕೆಂದರೆ ಅದು ಗ್ಲೂಕೋಸ್ ಸಕ್ಕರೆ ಆಗಿರೋದ್ರಿಂದ ಅಲ್ಲೂ ಹೋಗುತ್ತೆ. ಅಲ್ಲೇ ಹೋಗಿ ನಂತರ ಅಲ್ಲಿ ನರಕೋಶಗಳನ್ನು ಅದು ಹಾಳು ಮಾಡೋದ್ರಿಂದ ಇಂಥ ಮಕ್ಕಳಿಗೆ ಮೆಂಟಲಿ ರಿಟಾರ್ಡೇಷನ್, ಮೆಂಟಲ್ ಬುದ್ಧಿಮಾಂದ್ಯತೆ ಬರುತ್ತೆ. ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಲಿವರ್ ಡ್ಯಾಮೇಜ್ ಆಗ್ಬೋದು, ಕಿಡ್ನಿ ಡ್ಯಾಮೇಜ್ ಆಗ್ಬೋದು. ಈ ರೀತಿಯ ನಾನಾ ರೀತಿಯ ತೊಂದರೆಗಳಿಂದ ಈ ಮಕ್ಕಳು ಬಳಲುವ ಸಾಧ್ಯತೆ ಇದೆ. ಹಾಗಾಗಿ ಇಂಥ ಮಕ್ಕಳು ಯಾವುದೇ ಕಾರಣಕ್ಕೂ ಅವರ ಜೀವಮಾನದಲ್ಲಿ ಯಾವುದೇ ಕಾರಣಕ್ಕೂ ಅವರು ಹಾಲನ್ನು ಕುಡಿಯೋ ಹಾಗಿಲ್ಲ. ಹಾಲು ಒಂದೇ ಅಲ್ಲ, ಹಾಲಿನ ಯಾವುದೇ ಪದಾರ್ಥವನ್ನು ಅವರು ಸೇವಿಸೋ ಹಾಗಿಲ್ಲ. ನನಗೆ ಜ್ಞಾಪಕ ಇದೆ, ಎಲ್ಲೋ ಒಂದು ಕಡೆ ನಾನು ವರ್ಗೀಸ್ ಕುರಿಯನ್ ಅಂದರೆ ಅಮೂಲ್ ಅದರ ಫೌಂಡರ್ ಆದ ವರ್ಗೀಸ್ ಕುರಿಯನ್ ಭಾರತದಲ್ಲಿ ಒಂದು ಬಿಳಿ ಕ್ರಾಂತಿಯನ್ನು ಉಂಟು ಮಾಡಿದಂತಹ, ಅದು ಹೈನುಗಾರಿಕೆಯನ್ನು ಕ್ರಾಂತಿ ಮಾಡಿದ ವರ್ಗೀಸ್ ಕುರಿಯನ್ ಬಗ್ಗೆ ಒಂದು ಆಟೋಬಯೋಗ್ರಫಿ. ಅವರ ಪರಿಚಯನ ಓದಬೇಕಾದ್ರೆ ಅವ್ರಿಗೆ ಗ್ಯಾಲೆಕ್ಟೋಸೀಮಿಯಾ ಅನ್ನುವ ಕಾಯಿಲೆ ಇತ್ತು. ಹಾಗಾಗಿ ಒಂದು ಸಲನೂ ಅವರು ಹಾಲು ಕುಡಿದಿರ್ಲಿಲ್ಲ ಅಂತ ಎಲ್ಲೋ ಒಂದು ಕಡೆ ಬರ್ದಿದ್ರು. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಅಂತ ಒಂದು ಕ್ರಾಂತಿ ಮಾಡಿ ಇಡೀ ಜಗತ್ತಿಗೆ ಎಲ್ಲರಿಗೂ ಹಾಲು ಯಥೇಚ್ಛವಾಗಿ ಸಿಗುವ ಹಾಗೆ ಮಾಡಿದ ವ್ಯಕ್ತಿಯೇ ಒಂದು ದಿನನೂ ಅವರು ಹಾಲು ಕುಡಿದಿರಲಿಲ್ಲ. ಅವ್ರಿಗೇನೋ ಕಿಡ್ನಿ ಸಮಸ್ಯೆನೂ ಇತ್ತು ಅಂತಲೂ ಸಹ ಹೇಳ್ತಾರೆ. ಹಾಗಾದರೆ ಹಾಲು ಅನ್ನೋದು ಬಹಳ ಮುಖ್ಯ ಮನುಷ್ಯನಿಗೆ. ಇಂಥ ವ್ಯಕ್ತಿಗಳು ಅವರ ಜೀವಮಾನದಲ್ಲಿ ಒಂದು ಸಲನೂ ಸಹ ಒಂದು ಹಾಲು ಹೇಗಿರುತ್ತೆ ಅಂತ ಟೇಸ್ಟ್ ಸಹ ಅವರು ಮಾಡಿರೋದಿಲ್ಲ. ವೆಸ್ಟರ್ನ್ ಕಂಟ್ರೀಸಲ್ಲಿ ಅಂದರೆ ಬೇರೆ ಬೇರೆ ದೇಶ, ನಾವು ಅಮೆರಿಕಾ, ಇಂಗ್ಲೆಂಡ್, ಬೇರೆ ಬೇರೆ ದೇಶಗಳನ್ನು ನೋಡಿದಾಗ ಮಗು ಹುಟ್ಟಿದ ತಕ್ಷಣ ಆ ಮಕ್ಕಳಿಗೆ ಹಲವಾರು ರೀತಿಯ ಪರೀಕ್ಷೆಗಳನ್ನು ಮಾಡ್ತಾರೆ. ಅದನ್ನು ನಾವು ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಕರಿತೀವಿ. ಈ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಲ್ಲಿ ಮೊದಲು ಅವರು ಟೆಸ್ಟ್ ಮಾಡೋದು ಗ್ಯಾಲೆಕ್ಟೋಸೀಮಿಯಾ, ಫಿನೈಲ್ಕಿಟೋನ್ಯೂರಿಯಾ, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್, ಈ ಥರದ್ದು ಈ ಯಾವುದು ಆ ಮಗುವಿನ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದರಲ್ಲಿ ಕೆಲವೊಂದು ಕಿಣ್ವಗಳು ಮಕ್ಕಳಲ್ಲಿ ಹಿಂದೆ ಇದ್ದಾಗ ಆ ಮಕ್ಕಳಿಗೆ ನಾವು ಯಾವುದಾದ್ರೂ ಒಂದು ಆಹಾರವನ್ನು ನೀಡಿದಾಗ ಆ ಆಹಾರವೇ ಅವರಿಗೆ ವಿಷ ಆಗುತ್ತೆ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಆ ಮಕ್ಕಳನ್ನು ಈ ಪರೀಕ್ಷೆಗಳಿಗೆ, ಈ ಬಯೋಕೆಮಿಕಲ್ ಟೆಸ್ಟ್ಗಳು, ಅದನ್ನ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತೀವಿ. 120 ವಿಧವಾದ ನ್ಯೂ ಬಾರ್ನ್ ಟೆಸ್ಟ್ಗಳನ್ನ ಮಾಡ್ತಾರೆ. ಒಂದೇ ಒಂದು ಆ ಮಗುವಿನ ಕಾಲಿನ ಒಂದು ಹಿಮ್ಮಡಿಯಲ್ಲಿ ಒಂದು ಇದು ಮಾಡಿ ಸಿರಿಂಜ್ ಮುಖಾಂತರ ಚುಚ್ಚಿ ಅಲ್ಲಿಂದ ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಆ ರಕ್ತವನ್ನು ಒಂದು 120 ವಿಧವಾದ ಬಯೋಕೆಮಿಕಲ್ ಟೆಸ್ಟ್ಗಳಿಗೆ ಒಳಪಡಿಸ್ತಾರೆ. ಆ ಟೆಸ್ಟ್ ರಿಪೋರ್ಟ್ ಬರೋವರೆಗೂ ತಾಯಿ ಹಾಲನ್ನು ಮಗುವಿಗೆ ಕೊಡೋ ಹಾಗಿಲ್ಲ. ಆ ಟೆಸ್ಟ್ ರಿಪೋರ್ಟ್ ಬಂದು ಮಗುವಿಗೆ ಯಾವುದೇ ರೀತಿಯ ಕಾಯಿಲೆ ಇಲ್ಲ ಅಂದ ನಂತರ ತಾಯಿಯ ಹಾಲನ್ನು ಮಗುವಿಗೆ ನೀಡಬಹುದು. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಸಹ ಈ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಬಗ್ಗೆ ಹೆಚ್ಚಿನ ಒಂದು ಅರಿವಿಲ್ಲ ಮತ್ತು ಪ್ರಾಕ್ಟೀಸ್ ಅಲ್ಲಿ ಇಲ್ಲ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಅದನ್ನ ಮಗುವಿನ ತಾಯಿಗೆ ಕೊಡ್ತಾರೆ. ತಾಯಿ ತಕ್ಷಣ ಅದನ್ನ ಫೀಡ್ ಮಾಡ್ತಾರೆ. ಮಗುವಿಗೆ ಏನಾದರೂ ಒಂದು ಅಲರ್ಜಿಕ್ ರಿಯಾಕ್ಷನ್ ಆಗ್ಬೋದು, ವಾಮಿಟ್ ಆಗ್ಬೋದು, ಅಥವಾ ಒಂಥರ ಎಪಿಲೆಪ್ಸಿ ಥರ ಆಗ್ಬೋದು, ಅಥವಾ ರ್ಯಾಷಸ್ ಮೇಲೆ ಎಲ್ಲ ಬಂದ ತಕ್ಷಣ ತಾಯಿ ತಕ್ಷಣ ಅದನ್ನು ವೈದ್ಯರಿಗೆ ತಿಳಿಸಬೇಕು. ಏಕೆಂತಂದರೆ ಆ ಕಿಣ್ವೆ ಇಲ್ಲದೆ ಇರೋದ್ರಿಂದ ಒಂದು ಅಲರ್ಜಿ ಥರ ರಿಯಾಕ್ಷನ್ ಆ ಮಗುವಿನಲ್ಲಿ ಕಾಣುತ್ತೆ. ತಕ್ಷಣ ವೈದ್ಯರು ಆ ಮಗುವನ್ನು ಈ ನ್ಯೂ ಬಾರ್ನ್ ಸ್ಕ್ರೀನಿಂಗಿಗೆ ಒಳಪಡಿಸಿ ಆ ಮಗುವಿಗೆ ಗ್ಯಾಲೆಕ್ಟೋಸೀಮಿಯಾ ಇದೆಯಾ, ಫಿನೈಲ್ಕಿಟೋನ್ಯೂರಿಯಾ ಇದೆಯಾ, ಮ್ಯಾಪಲ್ ಸಿರಪ್ ಯೂರಿನ್ ಡಿಸೀಸ್ ಇದೆಯಾ, ಮ್ಯೂಕೋಪಾಲಿಸ್ಯಾಕರೈಡ್ಸ್, ಇದೆಲ್ಲ ಅದಕ್ಕೆ ಸಂಬಂಧಿಸಿದಂತಹದ್ದು ಏನಾದರೂ ಇದೆಯಾ ಅಂತ ಕಂಡಿಡಿದು ನಂತರ ಇಲ್ಲ ಅಂದ ಪಕ್ಷದಲ್ಲಿ ಆ ಮಗು ಸೇಫ್, ಅಥವಾ ಇದೆ ಅಂದ ತಕ್ಷಣ ಆಕೆ ಹಾಲನ್ನು ಕೊಡೋದನ್ನು ನಿಲ್ಲಿಸಬೇಕು. ಆದರೆ ಮಗುವಿನ ಬೆಳವಣಿಗೆಗೆ ಪೂರಕವಾದ ಬೇರೆ ಆಹಾರವನ್ನು ವೈದ್ಯರು ಇಂಥ ಸಂದರ್ಭದಲ್ಲಿ ಅವರು ನೀಡುತ್ತಾರೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಆದರೆ ಅವರು ತಮ್ಮ ಜೀವನ ಪರ್ಯಂತ ಯಾವುದೇ ಈ ರೀತಿಯ ಒಂದು ಹಾಲಿಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ಆಹಾರವನ್ನು ಅವರು ಸೇವನೆ ಮಾಡೋ ಹಾಗಿಲ್ಲ. ಕುಟುಂಬದಲ್ಲಿ ಏನಾದರೂ ಈ ಥರ ಒಂದು ಇನ್ಸಿಡೆಂಟ್ ಆದಾಗ ಮುಂದಿನ ಸಂದರ್ಭದಲ್ಲಿ ತಂದೆ ತಾಯಿ ಇಬ್ಬರು ವಾಹಕ ಪರೀಕ್ಷೆ ಮಾಡಿಸ್ಕೋಬೇಕು, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ. ಕಣ್ಣೇನಂತಂದರೆ ಇಬ್ಬರು ಏನಾದ್ರು ವಾಹಕರಾಗಿದ್ದಾರಾ, ಅಂದರೆ ಅವ್ರು ಚೆನ್ನಾಗಿದ್ದಾರೆ ಆದರೆ ವಾಹಕರು, ಅವ್ರಿಗೆ ಕಾಯಿಲೆ ಬಂದಿಲ್ಲ ಆದರೆ ವಾಹಕರು. ಅವರು ಮತ್ತೆ ಸಂಬಂಧದಲ್ಲಿ ಮದುವೆ ಆದಂಥ ಸಂದರ್ಭದಲ್ಲಿ ಈ ಥರದ ತೊಂದರೆಗಳು ಜಾಸ್ತಿ. ಹಾಗಾಗಿ ಸಂಬಂಧದಲ್ಲಿ ಮದುವೆ ಆದಾಗ
ಮತ್ತು ಕುಟುಂಬದಲ್ಲಿ ಏನಾದರೂ ಈ ಥರದ್ದು ಕೇಳಿ ಬಂದಿದ್ರೆ ಈ ಥರ ಆಗಿತ್ತು ಯಾರಿಗೂ ಅಂದ್ರೂ ಸಹ ಆ ಕುಟುಂಬದಲ್ಲಿ ಈ ಕೆಲವೊಂದು ಆ ಜೀನ್ಗಳು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರುವ ಸಾಧ್ಯತೆ ಇದೆ. ಅದರ ಜೊತೆಯಲ್ಲಿ ಇದು ಮೆಂಡೆಲಿಯನ್ ಡಿಸಾರ್ಡರ್ ಆಗಿರೋದ್ರಿಂದ 4 ಮಕ್ಕಳಲ್ಲಿ ಒಂದು ಮಗುವಿಗೆ ಕಾಯಿಲೆ ಬರುತ್ತೆ, ಒಂದು ಮಗು ನಾರ್ಮಲ್ ಆಗಿರುತ್ತೆ, ಇಬ್ಬರು ಕ್ಯಾರಿಯರ್ ಆಗಿರ್ತಾರೆ. ಹಾಗಾಗಿ ಇದರ ಒಂದು ಪ್ರಾಬಬಿಲಿಟಿನೂ ಸಹ ಪರೀಕ್ಷೆ ಮಾಡೋದ್ರಿಂದ ಇಂಥವರು ಒಂದು ಜೆನೆಟಿಕ್ ಕೌನ್ಸಿಲಿಂಗ್ಗೆ ಒಳಪಡುವುದು ಬಹಳ ಉತ್ತಮ ಅಂತ ಅನ್ಬೋದು. ಕಾರಣ ಏನಂತಂದರೆ ಜೆನೆಟಿಕ್ ಕೌನ್ಸಿಲರು ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನು ಒಂದು ಪಿನ್ ಟು ಪಿನ್ ಅವರಿಗೆ ಎಲ್ಲ ರೀತಿಯ ಒಂದು ಮಾಹಿತಿಯನ್ನು ತಂದೆ ತಾಯಿಗಳಿಗೆ ನೀಡ್ತಾರೆ. ಮುಂದೆ ಅವರಿಗೆ ಮಕ್ಕಳು ಬೇಕು ಅಂದಾಗ ಅವ್ರು ಯಾವ ರೀತಿ ಅವರು ಪ್ರಿಪೇರ್ ಆಗಬೇಕು, ಏನೇನು ಟೆಸ್ಟ್ಗಳು ಮಾಡಿಸ್ಕೋಬೇಕು ಅನ್ನೋದನ್ನು ಸಹ ಬಹಳಷ್ಟು ಮಾಹಿತಿ ನೀಡೋದ್ರಿಂದ ಮುಂದಿನ ದಿನದಲ್ಲಿ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ದೇಶದಲ್ಲಿ ಈ ಜೆನೆಟಿಕ್ ಟೆಸ್ಟಿಂಗ್ ಅನ್ನೋದು ಅಥವಾ ಕೌನ್ಸಿಲಿಂಗ್ ಅನ್ನೋದು ತುಂಬನೇ ಅದಕ್ಕೆ ಇನ್ನೂ ಪ್ರಾಮುಖ್ಯತೆ ಸಿಕ್ಕಿಲ್ಲ. ಆದರೆ ಸಿಕ್ಕಿದ್ರೆ ನಾವು ಈ ಜೆನೆಟಿಕ್ ಬರ್ಡನ್ ನಮ್ಮ ಸಮಾಜದಲ್ಲಿ ಏನು ಬರ್ಡನ್ ಇದೆ ತಂದೆ ತಾಯಿಗಳ ಮೇಲೆ, ಕುಟುಂಬದ ಮೇಲೆ, ಸಮಾಜದ ಮೇಲೆ, ರಾಷ್ಟ್ರದ ಮೇಲೆ, ಅದನ್ನು ಕಮ್ಮಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ಮಿನಿಮಮ್ ನಾಲೆಡ್ಜ್ ಇದ್ದರೆ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಏನೋ ತೊಂದರೆ ಇರ್ಬೋದು, ನಾವು ವೈದ್ಯರನ್ನ ಭೇಟಿ ಮಾಡೋಣ, ನಾವು ಅವರ ಒಂದು ಸಲಹೆ ಸೂಚನೆಗಳ ಪ್ರಕಾರ ನಡೆಯೋಣ ಅಂತೇಳಿ. ಹಾಗಾಗಿ ಈ ಒಂದು ಗ್ಯಾಲೆಕ್ಟೋಸೀಮಿಯಾ, ಫಿನೈಲ್ಕೆಟೋನ್ಯೂರಿಯಾ ಇವೆಲ್ಲ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವು ಕರಿತೀವಿ. ಅದು ಒಂದು ಎನ್ಸೈಮ್ ಆಬ್ಸೆಂಟ್ ಇರೋದಕ್ಕೆ ಸಂಬಂಧಿಸಿದಂಥದ್ದು. ಹಾಗಾಗಿ ಗ್ಯಾಲೆಕ್ಟೋಸೀಮಿಯಾ ಅನ್ನುವ ಈ ಕಾಯಿಲೆಯಲ್ಲಿ ಮಕ್ಕಳು ಹಾಲನ್ನು ಸೇವಿಸೋಕ್ಕೆ ಸಾಧ್ಯ ಇಲ್ಲ. ತಾಯಿಯ ಹಾಲೇ ಮಗುವಿಗೆ ವಿಷ ಆಗುತ್ತೆ. ನಮಸ್ಕಾರ.